ಹಾಯ್ ಇವತ್ತಿನ ವಿಡಿಯೋದಲ್ಲಿ ನೋಡಿ ನೈಟಿ ಒಬ್ಬರು ಕಸ್ಟಮರ್ ಕೊಟ್ಟಿದ್ದಾರೆ. ಅವರದ್ದು ನೈಟಿದು ಅಳತೆ, ಈ ಅಳತೆ ಪ್ರಕಾರವೇ ಈ 2 ನೈಟಿಯನ್ನು ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಅದು ಇವತ್ತು ಕೊಡ್ತಾರೆ ಅಂತ ಹೇಳಿದ್ದೆ. ಅದಕ್ಕೆ ಇದನ್ನು ಮಾಡಬೇಕು. ಮತ್ತು ವಿಡಿಯೋ ಮತ್ತು ಎಷ್ಟು ದಿನದಿಂದ ನಾವು ಊರಿಗೆ ಹೋಗಿದ್ದು ಟ್ರಿಪ್ಪಿಗೆ ಅಂತೇಳಿ ಅಂದರೆ, ಬಟ್ ರಜೆ ಅಲ್ವಾ, ಶಾಲೆ ಎಲ್ಲ, ಹಾಗೆ ಅದಕ್ಕಿಂತ ವರ್ಷಕ್ಕೊಮ್ಮೆ ಹೋಗೋದಷ್ಟೇ ನಾನು ಊರಿಗೆ. ಆದ ಕಾರಣ ಊರಿಗೆ ಹೋಗಿ ಬಂದು ಎಲ್ಲ ಸ್ವಲ್ಪ ಆಚೆ ಈಚೆ ಗಾಳಿ ನೀರು ವಾತಾವರಣ ಎಲ್ಲ ಚೇಂಜ್ ಆಗಿ ಸ್ವಲ್ಪ ಜ್ವರ ಸಹ ಬಂದಿದೆ. ಹಾಗಾಗಿ ಇದೊಂದು ಮಲಗಿದ್ದೆ, ಬಟ್ ಬೆಳಗ್ಗೆಲಿಂದ ಇನ್ನು ನೆನಪಾಯಿತು, ಪಕ್ಕ ಇವರದೊಂದು ಇವತ್ತು ಕೊಡ್ತೇನೆ ಅಂತ ಹೇಳಿದ್ದೇನೆ ಅಂತೇಳಿ ಸೀದಾ ಬಂದೆ. ನೋಡಿ ಅಂಗಡಿಯಲ್ಲೇ ಹೇಗೆ ಬೇಕಾಗಿ ಬಿದ್ದಿದೆ, ಕಸ ಗುಡಿಸ್ಲಿಲ್ಲ, ಆಗ್ತಾ ಇಲ್ಲ ನನಗೆ. ಹಾಗೆ ಮತ್ತು ಒಬ್ರದ್ದು ನಾವು ಜೋಳದ ರೊಟ್ಟಿ ಸಹ ಮಾಡ್ತೇವೆ ಮನೆಯಲ್ಲಿ, ಅದರದ್ದೊಂದು ಆರ್ಡರ್ ಇತ್ತು. ಒಂದು ಎಷ್ಟು ಸಮಥಿಂಗ್ 20 ಏನೋ ಇತ್ತು. ಹಾಗೆ ಅದೊಂದು 20-25 ಏನೋ ಮಾಡಿದ್ದೆವು. ಮನೆಗೆ ಸಹ ಬರುತ್ತಲ್ವ 5 ಅಂಥೇಳಿ, ಆ ಮನೆಗೆ ಒಂದು 5 ಇಟ್ಕೊಂಡು 20 ರೊಟ್ಟಿ ಅವರಿಗೆ ಕಸ್ಟಮರಿಗೆ ಕೊಟ್ಟು ಮತ್ತು ಸೀದಾ ಅಂಗಡಿಗೆ ಆದರೂ ಬರುವ. ಅದೊಂದು ಅವರು ಕಸ್ಟಮರ್ ಬಂದರೆ ಸಂಜೆ ಬರ್ತೇನೆ ಅಂತ ಹೇಳಿದ್ದಾರೆ. ಅಂಗಡಿಯ ಅವಸ್ಥೆ ನೋಡಿ ಹೇಗಿದೆ ಅಂತ, ಕ್ಲೀನ್ ಮಾಡ್ಕೊಳ್ಳಿಲ್ಲ, ನನಗೆ ಕೊಡ್ತಾ ಇಲ್ಲ. ಇದೊಂದು 2 ನೈಟಿ ಆದರೂ ಮಾಡಿ ಮತ್ತು ಆಸ್ಪತ್ರೆಗೆ ಹೋಗಿ ಬರಬೇಕು. ಅದಕ್ಕೆ ಬೇಗ ಇದು ಮಾಡುವ. ಮತ್ತು ಎಷ್ಟು ದಿನ ಆಯ್ತಲ್ವ ವಿಡಿಯೋ ಪೋಸ್ಟ್ ಮಾಡಲಿಲ್ಲ, ಹಾಗಾಗಿ ಒಂದು ವಿಡಿಯೋ ಆದರೂ ಪೋಸ್ಟ್ ಮಾಡಿ ಹಾಕುವ ಅಂತೇಳಿ ಇದು ಪೋಸ್ಟ್ ಮಾಡ್ತಾ ಇದ್ದೇನೆ. ಯಾರಿಗಾದರೂ ಜೋಳದ ರೊಟ್ಟಿ ಅಥವಾ ಎಂಬ್ರಾಯ್ಡ್ರಿ ಮಾಡ್ತೇನಲ್ವ ನಾನು, ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚಿಂಗು ಅಥವಾ ಮತ್ತು ಸ್ಕೂಲ್ ಯೂನಿಫಾರಮು ಮತ್ತು ಸಾರಿ ಪ್ರಿಪ್ಲೇನಿಗೆ ಏನಿದ್ರೂ ಸಹ ಎನಿ ಎನ್ಕ್ವೈರಿ ಇದ್ದರೆ ನನಗೆ DM ಮಾಡಿ ಅಥವಾ ಕಾಲ್ ಮಾಡಿ. ನಿಮಗೆ ಯಾವುದೇ ರಿಕ್ವೈರ್ಮೆಂಟ್ ಇರಲಿ ನಾನು ಮಾಡಿಕೊಡ್ತೇನೆ. ಓಕೆ, ಥ್ಯಾಂಕ್ ಯು, ಬಾಯ್.